ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಹಾಲು ಬೇಕಿದ್ರೆ ಹಾಕಿ ಕಲಿಸ್ಕೊಳ್ಬೋದು. ಒಟ್ಟಲ್ಲಿ ಇದು ಸಾಫ್ಟಾಗಿ ಬರಬೇಕು, ಆ ರೀತಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿಗಿಂತ ಹಿಟ್ಟು ಸ್ವಲ್ಪ ಸಾಫ್ಟಾಗಿರಲಿ. ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಅಷ್ಟೊತ್ತಿಗೆ ಸ್ಟವ್ನ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು 1 ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಮುಳುಗೋವಷ್ಟು ನೀರು ಹಾಕ್ಕೊಂಡು ಈ ರೀತಿ ಬೆಲ್ಲನ ಕರಗಿಸ್ಕೊಳ್ಬೇಕಷ್ಟೆ. ಇದು ಒಂದೇಳೆ ಪಾಕ ಬರೋದು ಬೇಡ, ಜಸ್ಟ್ ಕುದಿ ಬಂದರೆ ಸಾಕು. ನೋಡಿ ಈ ರೀತಿ ಕುದಿ ಬರೋವರೆಗೂ ಬೆಲ್ಲನ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸೋಸಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ಅದಾದಮೇಲೆ ಒಂದು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಅದನ್ನು ತುರಿದು ತೊಗೊಂಡಿದ್ದೀನಿ. 1/4 ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಒಣ ಕೊಬ್ಬರಿನ ತುರಿದು ತೊಗೊಂಡಿದ್ದೀನಿ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತೀನಿ. ಈ ಸ್ವೀಟ್ಗೆ ರುಚಿ ಕೊಡೋದೆ ಈ ಪೌಡ್ರು. ನೋಡಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಬೆಲ್ಲನ ಕರಗಿಸ್ಕೊಂಡಾಯಿತು, ಈ ಪೌಡ್ರ್ ಮಾಡ್ಕೊಂಡಾಯಿತು. ಅಷ್ಟೊತ್ತಿಗೆ ಈ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿತ್ತು. ನೋಡಿ ಮತ್ತೊಂದು ಸಲ ಹಿಟ್ಟನ್ನು ಕೈಯಲ್ಲಿ ನಾದ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನೇ ಹಾಕ್ಕೊಂಡು ಈ ರೀತಿ ರೌಂಡ್ಗೆ ಲಟ್ಟಿಸ್ಕೊಳ್ತಿದ್ದೀನಿ. ನೋಡಿ ಈ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೊಳ್ಬೇಕಂದ್ರೆ ಪೂರಿಗಿಂತ ಸ್ವಲ್ಪ ಸೈಜ್ ದೊಡ್ಡದಿರಬೇಕು, ಚಪಾತಿಗಿಂತ ಸ್ವಲ್ಪ ದಪ್ಪವಾಗಿರಬೇಕು. ಆ ರೀತಿ ಲಟ್ಟಿಸ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಲಟ್ಟಿಸ್ಕೊಂಡಿರೋಂತಹ ಪೂರಿನ ಎಣ್ಣೆಯಲ್ಲಿ ಕರಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಅಂದರೆ ಸ್ವಲ್ಪನೂ ಮೈದಾ ಹಾಕಿಲ್ಲ, ಜೊತೆಗೆ ಒಂದು ಚುಟ್ಕಿ ಅಷ್ಟು ಅಡುಗೆ ಸೋಡಾ ಹಾಕಿಲ್ಲ. ಅಂದ್ರೂ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ. ಈ ಸ್ವೀಟ್ಗೆ ಈ ಪೂರಿನ ಯಾವ ರೀತಿ ಫ್ರೈ ಮಾಡ್ಕೋಬೇಕಂದ್ರೆ ಪೂರಿ ಗರಿ ಗರಿಯಾಗಿ ಬರಬಾರ್ದು, ಸಾಫ್ಟಾಗಿ ಬರಬೇಕು. ಆ ಹದಕ್ಕೆ ಪೂರಿನ ಮಾಡ್ಕೊಳ್ಬೇಕು. ಎಲ್ಲ ಹಿಟ್ಟನ್ನು ಈ ರೀತಿ ಲಟ್ಟಿಸ್ಕೊಂಡು ಈ ರೀತಿ ಸಾಫ್ಟಾಗಿರೋ ರೀತಿ ಪೂರಿನ ಕರ್ಕೊಂಡು ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಈಗ ಪಾಕನೂ ತಣ್ಣಗಾಗಿದೆ, ಇದನ್ನು ಸೋಸಿಟ್ಕೊಂಡಿದ್ದೀನಿ. ಒಂದೊಂದೇ ಪೂರಿನ ಇದಕ್ಕೆ ಹಾಕಿ ಒಂದು 2 ಸೆಕೆಂಡು, 2 ನಿಮಿಷನೂ ಅಲ್ಲ, ಒಂದು 2 ಸೆಕೆಂಡು ಅದರಲ್ಲಿ ಸ್ವಲ್ಪ ಡಿಪ್ ಮಾಡಿ ಬಿಡಬೇಕು. ಈ ರೀತಿ ಪೂರಿನ ಪಾಕದಲ್ಲಿ ಎದ್ದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ಮೊದಲೇ ನಾವು ಕಡಲೆ ಮತ್ತು ಕೊಬ್ಬರಿ, ಬೆಲ್ಲ, ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇದ್ರ ಮೇಲೆ ಉದುರಿಸ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಉದುರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಸ್ವಲ್ಪ ಸ್ವೀಟ್ ಕಮ್ಮಿ ತಿನ್ನೋರು ಸ್ವಲ್ಪ ಕಮ್ಮಿ ಸ್ವೀಟ್ ಹಾಕಿ ಮಾಡ್ಕೊಳ್ಳಿ. ಅದ್ರ ಮೇಲೆ ಸ್ವಲ್ಪ ಒಣಕೊಬ್ಬರಿನೂ ಹಾಕ್ಕೊಂಡು ಈ ರೀತಿ ಅದನ್ನು ರೋಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಗಟ್ಟಿಯಾಗೇ ರೋಲ್ ಮಾಡ್ಕೊಳ್ಳಿ, ನೀಟಾಗಿ ಕುತ್ಕೊಳ್ಳುತ್ತೆ. ಎಷ್ಟು ಸಮಯ ಆದರೂ ಇದು ಬಿಚ್ಕೊಳ್ಳೋದಿಲ್ಲ. ನೋಡಿ ಈ ರೀತಿ ಟೈಟಾಗಿ ರೋಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಎಲ್ಲ ಪೂರಿನೂ ಇದೇ ರೀತಿ ಪಾಕದಲ್ಲಿ ಎದ್ದು ಈ ಪುಡಿನ ಉದುರಿಸ್ಕೊಂಡು ರೋಲ್ ಮಾಡಿ ಇಟ್ಕೊತಿದ್ದೀನಿ. ಮತ್ತೊಂದು ಪೂರಿನೂ ಅದೇ ರೀತಿ ಎಣ್ಣೆಯಲ್ಲಿ ಡಿಪ್ ಮಾಡಿ, ನೋಡಿ ಡಿಪ್ ಮಾಡಿ ತೆಗೀರಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಒಂದು 2 ಸೆಕೆಂಡ್ ಅದರೊಳಗಡೆ ಸ್ವಲ್ಪ ಸಮಯ ಬಿಟ್ಟರೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ಆಗುತ್ತೆ. ಕಮ್ಮಿ ಸ್ವೀಟ್ ಬೇಕನ್ನೋರು ಬೇಗ ತೆಗೆದುಬಿಡಿ. ನೋಡಿ ಪೂರಿ ಮೇಲೆ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ, ಕಡಲೆ, ಕೊಬ್ಬರಿ, ಏಲಕ್ಕಿ ಎಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ತುರಿನೂ ಹಾಕ್ಕೊಳ್ಬೋದು. ಕೊಬ್ಬರಿ ತುರಿ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು, ಆದರೆ ತಿನ್ನಬೇಕಾದ್ರೆ ರುಚಿಯಾಗಿ ಸಿಗ್ತಾ ಇರುತ್ತೆ ಬಾಯಿಗೆ. ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ಮತ್ತೆ ಆ ರೀತಿ ಸುತ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಸುತ್ಕೊಳ್ಳಿ, ತುಂಬ ಸಮಯ ಹೀಗೆ ಇರುತ್ತೆ. ನೋಡಿ ಈ ರೀತಿ ಸುತ್ತಿ ಎಲ್ಲ ಸ್ವೀಟ್ನೂ ರೆಡಿ ಮಾಡಿ ಇಟ್ಕೊಂಡ್ರೆ ಇದನ್ನು ಹಬ್ಬದ ದಿನಗಳಲ್ಲಿ, ವಿಶೇಷ ದಿನಗಳಲ್ಲೂ ಸಹ ಮಾಡ್ಕೊಳ್ಬೋದು. ಜೊತೆಗೆ ನಿಮಗೇನಾದರೂ ಸ್ವೀಟ್ ತಿನ್ಬೇಕು ಅನಿಸಿದಾಗಲೂ ಈ ಸ್ವೀಟ್ನ ಮಾಡ್ಕೊಳ್ಬೋದು. ತುಂಬಾ ಹಳೆಯ ರೆಸಿಪಿ ಇದು, ತುಂಬ ಹೆಲ್ತಿ ರೆಸಿಪಿ ಕೂಡ. ನಿಮಗೇನಾದರೂ ಹೆಲ್ತಿ ಸ್ವೀಟ್ ತಿನ್ಬೇಕು ಅನಿಸಿದಾಗ ಈ ಸ್ವೀಟ್ನ ಮಾಡ್ಕೊತೀನಿ. ನೀವು ಈ ಸ್ವೀಟ್ನ ಟೇಸ್ಟ್ ಮಾಡಬೇಕಾದ್ರೆ ಒಂದೊಂದು ಬೈಟಲ್ಲೂ ತುಂಬ ಟೇಸ್ಟ್ ಸಿಗುತ್ತೆ. ನೋಡಿ ಎಷ್ಟು ಜ್ಯೂಸಿ ಕಾಣಿಸ್ತಿದೆ ಅಂತ, ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಟ್ರೆಡಿಷ್ನಲ್ ರೆಸಿಪಿ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಹಳೆ ಟ್ರೆಡಿಷ್ನಲ್ ರೆಸಿಪಿನ ನಿಮ್ಮ ಮಕ್ಕಳಿಗೂ ಟೇಸ್ಟ್ ಮಾಡಿಸಿ ಪರಿಚಯ ಮಾಡಿಕೊಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.